ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ರು ಅಂತ ಇರಾನ್ಗೆ ಅವಾಚ್ಯ ಪದಗಳನ್ನ ಬಳಸಿ ಡೊನಾಲ್ಡ್ ಟ್ರಂಪ್ ಧಮಕಿ ಮಾಡಿರೋ ವಾರ್ನಿಂಗ್ ಕೊಡ್ತಾ ಬರ್ತಾ ಇದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅವಾಚ್ಯ ಪದಗಳನ್ನ ಬಳಸಿ ಇರಾನ್ಗೆ ಧಮಕಿ ಕೂಡ ಹಾಕಿದ್ದಾರೆ. ಇರಾನ್ನವರಿಗೆ ಮಂಗಳವಾರ ನರಕ ತೋರಿಸ್ತೀವಿ, ವಿದ್ಯುತ್ ಸ್ಥಾವರ ಸೇತುವೆಗಳನ್ನ ಧ್ವಂಸ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಅವಾಚ್ಯ ಪದಗಳನ್ನ ಬಳಸಿ ಟ್ರಂಪ್ ಫೈನಲ್ ವಾರ್ನಿಂಗ್. ಟ್ರಂಪ್ ಪೋಸ್ಟ್ ಕೂಡ ಗಮನಿಸ್ತಾ ಇದ್ದೀವಿ. ಪದೇ ಪದೇ ಇರಾನ್ಗೆ ವಾರ್ನಿಂಗ್ ಕೊಡ್ತಲೇ ಬಂದಿರುವಂತಹ ಟ್ರಂಪ್ 48 ಗಂಟೆಗಳ ಡೆಡ್ಲೈನ್ ಇತ್ತು ಅಂತ ಮೊನ್ನೆ ಕೊಟ್ಟಿದ್ರು. ಈಗ ಆ ಡೆಡ್ಲೈನ್ ಹತ್ರ ಬರ್ತಾ ಇದೆ. ಈಗ ಮತ್ತಷ್ಟು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತಹ ಟ್ರಂಪ್ ಅವಾಚ್ಯ ಪದ ಬಳಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ಸೇತುವೆಗಳನ್ನು, ಬ್ರಿಡ್ಜ್ಗಳನ್ನು ಎಲ್ಲ ಧ್ವಂಸ ಮಾಡ್ತೀವಿ. ಯಾವುದೇ ದಾಳಿ ಮಾಡಿದ್ರೂ ಮತ್ತಷ್ಟು ಭೀಕರವಾಗಿರುತ್ತೆ. ಟ್ರಂಪ್ ಬೆದರಿಕೆಗೆ ಇರಾನ್ನ ಐಆರ್ಜಿಸಿ ಸೇನೆ ತಿರುಗೇಟಿದೆ. ಯುಎಇ, ಬಹ್ರೈನ್, ಅಮೆರಿಕ ನೆಲೆಗಳಿಗೆ ಬೆಂಕಿ ಹಚ್ತೀವಿ ಅಂತ ಐಆರ್ಜಿಸಿ ಕೂಡ ತಿರುಗೇಟ್ ಕೊಡ್ತಾ ಇದೆ. ಟ್ರಂಪ್ ವಾರ್ನಿಂಗ್ಗೆ ಐಆರ್ಜಿಸಿ ಕೊಡ್ತಾ ಇರುವಂತಹ ತಿರುಗೇಟಿದು. ಐಆರ್ಜಿಸಿಯ ಪೋಸ್ಟ್ ಗಮನಿಸ್ತಾ ಇದ್ದೀವಿ. ನೀವು ನಮ್ಮ ಮೇಲೆ ದಾಳಿ ಮಾಡಿದ್ರೆ, ದಾಳಿ ತೀವ್ರ ಆದರೆ ನಮ್ಮ ಪ್ರತಿದಾಳಿ ಮತ್ತಷ್ಟು ತೀವ್ರವಾಗುತ್ತೆ. ಜೊತೆಗೆ ಯುಎಇ, ಬಹ್ರೈನ್, ಅಮೆರಿಕಾದ ನೆಲೆಗಳೇನಿವೆ ಅದಕ್ಕೆ ಬೆಂಕಿ ಹಚ್ತೀವಿ ಅಂತ ಐಆರ್ಜಿಸಿ ಎಚ್ಚರಿಕೆಯನ್ನು ಕೊಡ್ತಾರೆ. ಒಟ್ಟಾರೆ ಯುದ್ಧ ಮುಗಿಯುವ ಯಾವ ಲಕ್ಷಣವೂ ಕಂಡು ಬರ್ತಾ ಇಲ್ಲ. ಎರಡೂ ಕಡೆಯಿಂದಲೂ ಕೂಡ ವಾರ್ನಿಂಗ್ ಪ್ರತಿ ವಾರ್ನಿಂಗ್. ಇರಾನ್ನಲ್ಲಿ ಯುದ್ಧದಿಂದ ಜರ್ಜರಿತವಾಗಿದ್ದಾರೆ ಜನ. ಇರಾನ್ನಲ್ಲಿ ಇಂಟರ್ನೆಟ್ ಸ್ಥಗಿತದಿಂದ ಆತಂಕ. ಯುದ್ಧದ ವೇಳೆ ಇಂಟರ್ನೆಟ್ ಇಲ್ಲದೆ ಹತಾಶೆ. ಕಳೆದ 1 ತಿಂಗಳಿನಿಂದ ಇರಾನ್ ಜನತೆಗೆ ಹತಾಶೆಯಾಗಿದೆ. ಇಂಟರ್ನೆಟ್ ಇಲ್ಲ. ಡೇಟಾ ತಂತ್ರಜ್ಞಾನ ಸಂಸ್ಥೆಗೂ ಇದು ಕುತ್ತು ತಂದಿದೆ. ಯುದ್ಧದಿಂದಾಗಿ ಇರಾನ್ನಲ್ಲಿ ಉದ್ಯೋಗಗಳು ಕಡಿತ ಆಗಿದೆ. ಹಲವು ಸಿಬ್ಬಂದಿಗೆ ನಿರೀಕ್ಷೆಗಿಂತಲೂ ಕಡಿಮೆ ವೇತನವನ್ನು ಕೊಡಲಾಗ್ತಾ ಇದೆ. ಪ್ರತಿನಿತ್ಯ ಕೇಳಿಬರ್ತಾ ಇರೋದು ದಾಳಿಯ ಸದ್ದು. ಅದರ ಪರಿಣಾಮವಾಗಿ ಹಲವು ರೀತಿಯಲ್ಲಿ ದುಷ್ಪರಿಣಾಮ ಇರಾನ್ಗಾಗಿರುವಂಥದ್ದು. ಒಂದು ಕಡೆ ಸಾವು ನೋವು, ಕಟ್ಟಡಗಳ ಧ್ವಂಸ, ಭಯ, ಆತಂಕದಲ್ಲೇ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ. ಜೊತೆಗೆ ಇಂಟರ್ನೆಟ್ ಇಲ್ಲ, ಉದ್ಯೋಗ ಕೂಡ ಕಡಿತ ಆಗಿದೆ.